ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ನಾನಿವಾಗ ಫಸ್ಟು ವಿ ಶೇಪ್ನಲ್ಲಿ ಬ್ಲೌಸ್ ಆರಿ ಡಿಸೈನ್ ಮಾಡೋಣ ಅಂದ್ಕೊಂಡು ಇವಾಗ ತೊಗೊಂಡಿದ್ದೀನಿ. ಇದೊಂದು ಹೊಸ ಆರಿ ಸ್ಟ್ಯಾಂಡ್ ತೊಗೊಂಡಿದ್ದೆ. ಸೊ ಹಾಗಾಗಿ ಫಸ್ಟ್ ಟೈಮ್ ಈ ಸ್ಟ್ಯಾಂಡಲ್ಲಿ ಮಾಡ್ತಾ ಇರೋದು. ಸೊ ಮೊದಲು ನಾನೀಗ ವಿ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಒಂದು ಜರಿ ಥ್ರೆಡ್ಡಲ್ಲಿ ವಿ ಅಂತ ಮಾಡಿಕೊಂಡು ಜಸ್ಟ್ 1-2 ಲೈನು ಥ್ರೆಡ್ಡಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಇವಾಗ ಜರಿ ಥ್ರೆಡ್ಡು ಮತ್ತು ಸ್ಯಾರಿ ಕಲ್ಲರ್ದು ಮಾಡ್ಕೊಂಡಿದ್ದೀನಿ. ಸೊ ಇವಾಗ 3 ಲೈನ್ಸು ಸ್ಟೋನ್ ಚೈನು ಮತ್ತು ಒಂದು ಬಾಲ್ ಥರದ್ದು ಬೀಡ್ಸ್ನೆಲ್ಲನೂ ಸೊ ಈ ಬಾಲ್ ಚೈನ್ನೆಲ್ಲನೂ ಕ್ರೋಶಾದಲ್ಲೇ ಮಾಡಿರೋ ಅಂಥದ್ದಿದು, ಸೂಜಿನಲ್ಲಿ ಮಾಡಿರೋದಲ್ಲ. ಸೊ ಇದು ಫ್ರಂಟ್ ನೆಕ್ ಇದ್ದು. ಸೊ ಇದು ಮಾಡಬೇಕಾದ್ರೆ ನಾನೊಂದು ಶಾರ್ಟ್ಗೆ ಇದೊಂದು ಫೋಟೋ ತೆಗೆದಿದ್ದೆ, ಚೆನ್ನಾಗಿ ಬಂದಿದೆ. ಸೊ ಮತ್ತು 4 ಇಲ್ಲಿ 2 ಲಟ್ಕನ ಮಾಡಿದ್ದೀನಿ, ಇನ್ನೆರಡು ಪೆಂಡಿಂಗ್ ಇದೆ. ಸೊ ಹಾಗಾಗಿ ಇದನ್ನು ಜಸ್ಟ್ ಒಂದು ಫೋಟೋ ಹಾಕಿದ್ದೀನಿ. ಸೊ ಇದು ಬಂದು ಸ್ಲೀವ್ಸಿಗೆ ಇದು ಬಾರ್ಡರ್ ಇತ್ತು. ಸೊ ಬಾರ್ಡರ್ನ ಸ್ವಲ್ಪ ಗ್ರ್ಯಾಂಡ್ ಲುಕ್ ಆಗಿರಲಿ ಅಂತ ಮಾಡಿದ್ದೀನಿ. ಮತ್ತು ಸ್ಯಾರಿನಲ್ಲಿ ಇದು ಮಾವಿನ ಬಾರ್ಡರ್ ಸೇಮ್ ಡಿಸೈನ್ ಇತ್ತು. ಸೊ ಹಾಗಾಗಿ ಸ್ಯಾರಿ ಡಿಸೈನ್ನ ತೊಗೊಂಡು ಬಂದು ಸೊ ಇಲ್ಲಿಗೆ ಮಾಡಿದ್ದೀನಿ. ಸೊ ಹಾಗಾಗಿ ಇದು ನನ್ನ ಮಗಳು ಥರ್ಡ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಸೊ ಏನೋ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಹಾಗಾಗಿ ಅವಳು ಸ್ವಲ್ಪ ಮಾಡ್ತೀನಿ ಅಂತ ಬಂದು ಅವಳು ಮಾಡಿದ್ದಾಳೆ. ಸೊ ಆರ್ಟಲ್ಲಿ ಅವಳಿಗೂ ತುಂಬ ಇಂಟ್ರೆಸ್ಟ್ ಇದೆ, ಪ್ರಾಕ್ಟೀಸ್ ಮಾಡಿಸು ಅಂತ ಕೇಳ್ತಾ ಇರ್ತಾಳೆ. ಸೊ ಇವಾಗ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ವಾ, ಸೊ ಹಾಗಾಗಿ ನಾನು ಇನ್ನೂ ಏನು ಹೇಳ್ಕೊಟ್ಟಿಲ್ಲ. ಜಸ್ಟ್ ಥ್ರೆಡ್ಡಲ್ಲಿ ಕ್ರೋಶಾದಲ್ಲೂ ಮಾಡ್ತಾಳೆ, ನಾಟ್ ಎ ಪ್ರಾಬ್ಲಮ್. ಸೊ ಆ್ಯಕ್ಚುಲಿ ಇದಕ್ಕೆ ನಾನು ಯಾವುದೇ ಡಿಸೈನನ್ನು ಇದೇ ಥರ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಹಾಕ್ಕೊಂಡು ಮಾಡಿದ್ದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಬಂತು. ಇದು 3 ಲೈನ್ಸ್ ಎಲ್ಲ ಬಾಲ್ದೆಲ್ಲ ಹಾಕ್ಬಿಟ್ಟು ಆರ್ಚ್ ಥರ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವಾಗ ಜರಿ ಥ್ರೆಡ್ಡಲ್ಲಿ ಮಾಡಬೇಕು. ಸೊ ಆಲ್ರೆಡಿ ಇವಾಗ ಇದಿಷ್ಟು ಕಂಪ್ಲೀಟ್ ಆಗಿರೋವಂಥದ್ದು. ಸೊ ಇದಿಷ್ಟು ಕಂಪ್ಲೀಟ್ ಆದಮೇಲೆ ನಾನು ಲಟ್ಕನನ ಕಟ್ ಮಾಡಿಕೊಂಡು ಸ್ಟಿಚ್ಗೆ ರೆಡಿ ಮಾಡ್ಕೋತಾ ಇದ್ದೆ. ಸೊ ಇದನ್ನು ಸ್ವಲ್ಪ ಕಟ್ ಮಾಡ್ಕೊಬೇಕಾದ್ರೆ ಕೇರಾಗಿ ಮಾಡ್ಕೊಬೇಕು. ಸೊ ಇವಾಗ ಸ್ಟಿಚ್ ಮಾಡೋದಕ್ಕೆ ಸ್ವಲ್ಪ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಬೇಕು. ಸೊ ಆ್ಯಕ್ಚುಲಿ ವಿಡಿಯೋ ಮಾಡಬೇಕಾದ್ರೆ ಸೊ ನಾನು ಸ್ವಲ್ಪ ಮುಂದೆನೇ ಹೊರಟೋಗಿದ್ದೆ ಕಟ್ ಮಾಡೋದಕ್ಕೆ. ಸೊ ಇವಾಗ 4 ಲಟ್ಕನ ಆಗಿದ್ದೆ, ನಿಮ್ಗೆ ಗೊತ್ತಿದೆ. ಸೊ ಇಲ್ಲ ಲಟ್ಕನ ತೊಗೋಬೇಕು ಅಂದರೆ ಈಗ ಅಂಗಡಿನಲ್ಲಿ ಹೋಗ್ಬಿಟ್ಟು ಅದಕ್ಕೂ ಅಮೌಂಟ್ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ನಾವೇ ಮಾಡ್ಕೊಂಬಿಟ್ರೆ ಸೊ ಈ ಥರ ಬೆಟರ್. ಈಗ ಲಟ್ಕನ ಕಟ್ಟಾಯಿತು. ಸೊ ಈ ಲಟ್ಕನ ಇವಾಗ ವಿ ಶೇಪ್ ಇಷ್ಟು ಕಂಪ್ಲೀಟ್ ಆಯ್ತು. ಇವಾಗ ಇದು ಲಟ್ಕನ 4 ಆಗಿದೆ. ಸೊ ಇವಾಗ ಇದನ್ನು ಸಿಂಗಲ್ ಆಗಿ ಕಟ್ ಮಾಡ್ಕೊಬೇಕು. ಸೊ ಇವಾಗ ನಾನು 2 ಕಟ್ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ದೆನ್ ಇನ್ನು 2. ಸೊ ಇದನ್ನು ಇವಾಗ ಒಂದಾಗಿ ಕಟ್ ಮಾಡಿಕೊಂಡು ಸೊ ಇದರೊಳಗಡೆ ಕಾಟನ್ ಹಾಕ್ಬಿಟ್ಟು ಸೊ ಸೂಜಿನಲ್ಲಿ ಸ್ಟಿಚ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಫುಲ್ ಬ್ಲೌಸ್ ಲುಕ್ಕು. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ನಾನು ವಿಡಿಯೋ ಮಾಡಿದೆ. ಆ್ಯಕ್ಚುಲಿ ಸ್ಟಿಚ್ ಮಾಡಬೇಕಾದ್ರೆ ಮಾಡೋಕ್ಕಾಗಲಿಲ್ಲ ವಿಡಿಯೋನ. ಸೊ ಇದು ಲಟ್ಕನ ಆ್ಯಂಡ್ ದೆನ್ ಬ್ಲೌಸು ಫುಲ್ ಗ್ರ್ಯಾಂಡ್ ಡಿಸೈನ್ ಆಯಿತು ಬಾರ್ಡರ್ದು. ಸೊ ಕೆಳಗಡೆ ನೇತಾಡೋದು ಎಲ್ಲ ತುಂಬ ಚೆನ್ನಾಗಿ ಬಂತು. ಫಸ್ಟ್ ಟೈಮ್ ನಾನು ಇದು ತುಂಬ ಚೆನ್ನಾಗಿ ಬಂತು. ಸ್ಟಿಚಿಂಗ್ ಆಗಿರಲಿ ಸ್ಟ್ಯಾಂಡಲ್ಲಿ ಮಾಡಿದ್ದು. ಸೊ ಇದು ಸ್ಯಾರಿ ಬಂದು ಈ ಕಲರ್ ಲೈಟ್ ರಾಮ ಗ್ರೀನ್ ಇದೆ. ಸೊ ಇದು ಬ್ಲೌಸ್ ಬಂದು ಈ ಸೆರ್ಗು ಕಲರ್ ಬ್ಲೌಸ್ ಬಂದಿದೆ. ಸೊ ಬ್ಲೂ ಕಲರು ಸೆರ್ಗು ಹಾಗೆ ಬಂದಿದೆ ನೋಡಿ, ಈ ಥರ ಸೆರ್ಗಿದೆ. ಸೊ ಕುಚ್ಚು ಆಲ್ರೆಡಿ ಅವರೇ ಹಾಕಿದ್ರು. ಸೊ ಲಾಂಗ್ ಆಗಿದ್ದನ್ನ ನಾನು ಶಾರ್ಟ್ ಮಾಡಿ ಸ್ವಲ್ಪ ಸಿಂಪಲ್ಲಾಗಿರಲಿ ಅಂತ ಮಾಡಿದ್ದೀನಿ. ಸೊ ಇದು ಬ್ಲೌಸು. ಸೊ ಫ್ರೆಂಡ್ಸ್, ಸೊ ಪ್ಲೀಸ್ ಹೊಸ ಚಾನಲ್ ಸಪೋರ್ಟ್ ಮಾಡಿ. ಸೊ ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.